ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇವತ್ತಿನ ವಿಡಿಯೋದಲ್ಲಿ ನನ್ನಲ್ಲಿ ಕೇಳಿದಂತ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದು. ದಟ್ ಈಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಈಸಿ ಆರ್ ಟಫ್, ಕೆನ್ ಯು ಸ್ಕೋರ್ 90+ ಮಾರ್ಕ್ಸ್ ಅಂತ ವಿದ್ಯಾರ್ಥಿಗಳೇ ಕೇಳಿದಂತ ಕೆಲವು ಕ್ವಶನ್ಸ್ಗಳು. ಇನ್ ದಿಸ್ ವಿಡಿಯೋ ಐ ವಿಲ್ ಟೆಲ್ ಯು ಕಂಪ್ಲೀಟ್ ರಿಯಲ್ ಟ್ರೂತ್. ಸೊ ವಿದ್ಯಾರ್ಥಿಗಳೇ, ವಾಚ್ ಟಿಲ್ ಎಂಡ್. ಫಸ್ಟ್ ನಾನು ಹೇಳ್ತೇನೆ, ಈಸಿ ಆರ್ ಟಫ್. ಇಂಪ್ರೂವ್ಮೆಂಟ್ ಎಕ್ಸಾಮು ಟಫ್ ಪೇಪರ್ ಅಲ್ಲ ಮಕ್ಕಳೇ. ಯಾಕೆಂತ ಹೇಳಿದ್ರೆ ಸೇಮ್ ಬೋರ್ಡು, ಸೇಮ್ ಸಿಲೆಬಸ್, ಸೇಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹಾಗಿರುವಾಗ ಏನು ಎಕ್ಸಾಮ್ ಟಫ್ ಆಗ್ಲಿಕ್ಕೆ ಏನು ಕಾರಣ? ಆಕ್ಚುಲಿ ಮೆನಿ ಟೈಮ್ಸ್ ಪೇಪರ್ ಈವನ್ ಈಸಿಯರ್ ಫೀಲ್ ಆಗ್ತದೆ. ಯಾಕೆಂತ ಹೇಳಿದ್ರೆ ನೀವು ಆಲ್ರೆಡಿ ಒನ್ಸ್ ಓದಿದ್ದೀರಾ ಅಲ್ವಾ, ಫಸ್ಟ್ ಎಕ್ಸಾಮ್ಗೆ ಓದಿದ್ದೀರಾ, ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಅಂತ ನಿಮಗೆ ಗೊತ್ತಿರ್ತದೆ. ಸೊ ಫೈನಲ್ ಆಗಿ ನಾನು ಹೇಳೋದು ಅಂತ ಹೇಳಿದ್ರೆ ಎಕ್ಸಾಮ್ ಈಸ್ ನಾಟ್ ಟಫ್, ಇಟ್ ಫೀಲ್ಸ್ ಸೇಮ್ ಆರ್ ಸ್ಲೈಟ್ಲಿ ಈಸಿಯರ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನ್ ನಿಮ್ಮದು? ಕ್ಯಾನ್ ಯು ಸ್ಕೋರ್ ಮೋರ್ ಮಾರ್ಕ್ಸ್ ಅಲ್ವಾ? ಎಸ್, 100% ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ ಮೋರ್ ಮಾರ್ಕ್ಸ್. ಬಟ್ ಒನ್ ಕಂಡೀಷನ್ ಇದೆ ಮಕ್ಕಳೇ, ಸೇಮ್ ಮಿಸ್ಟೇಕ್ ರಿಪೀಟ್ ಮಾಡಿದ್ರೆ ನೋ ಚೇಂಜ್. ಕ್ಲಿಯರ್? ಸ್ಮಾರ್ಟ್ ಸ್ಟಡಿ ಮಾಡಿದ್ರೆ ಬಿಗ್ ಇಂಪ್ರೂವ್ಮೆಂಟ್ ನೀವು ಕಾಣಬಹುದು. ಫಾರ್ ಎಕ್ಸಾಂಪಲ್, ಫಸ್ಟ್ ಅಟೆಂಪ್ಟ್ ಅಲ್ಲಿ 55 to 60% ಬಂದಿದೆ ಅಂತ ಎನ್ಸ್ಕೊಳ್ಳುವ. ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಲ್ಲಿ ಸ್ಮಾರ್ಟ್ ಸ್ಟಡಿ ಮಾಡಿದ್ರೆ 80 to 90% ಬರುವಂತ ಸಾಧ್ಯತೆ ಇದೆ. ದಿಸ್ ಈಸ್ ರಿಯಲ್, ಮೆನಿ ಸ್ಟೂಡೆಂಟ್ಸ್ ಇದನ್ನು ಮಾಡಿದ್ದಾರೆ. ನೆಕ್ಸ್ಟ್ ಥರ್ಡ್ ಏನ್ ನಿಮ್ಮ ಡೌಟು? ವೈ ಸ್ಟೂಡೆಂಟ್ಸ್ ಫೇಲ್ ಅಗೈನ್? ಸಮ್ ಸ್ಟೂಡೆಂಟ್ ಅಗೈನ್ ಲೋ ಮಾರ್ಕ್ಸ್. ಯಾಕೆ? ಮೇನ್ ರೀಸನ್ ಮಕ್ಕಳೇ, ಓನ್ಲಿ ರೀಡಿಂಗ್, ನೋ ರೈಟಿಂಗ್ ಪ್ರಾಕ್ಟೀಸ್. ಓದ್ತಾ ಹೋಗ್ತೀರಿ, ರೈಟಿಂಗ್ ಪ್ರಾಕ್ಟೀಸ್ ಮಾಡೋದಿಲ್ಲ. ಸೆಕೆಂಡ್, ಪ್ರೀವಿಯಸ್ ಇಯರ್ ಪೇಪರ್ಸ್ ಅನ್ನು ಇಗ್ನೋರ್ ಮಾಡ್ತೀರಿ, ಓಲ್ಡ್ ಕ್ವಶನ್ ಪೇಪರ್ ಅನ್ನು ನೀವು ನೋಡುವುದಿಲ್ಲ, ಅಥವಾ ಅದರಲ್ಲಿ ಯಾವ ಟೈಪಿನ ಕ್ವಶನ್ಸ್ ಕೇಳಿದ್ದಾರೆ ಅಂತ ನೀವು ನೋಡಿರುವುದಿಲ್ಲ. ನೆಕ್ಸ್ಟ್, ಲಾಸ್ಟ್ ಡೇ ಪ್ಯಾನಿಕ್, ನೋ ಪ್ಲಾನ್. ಅಂದ್ರೆ ನೀವೇನಾಗುದು, ಗಡಿಬಿಡಿಯಲ್ಲಿ ಲಾಸ್ಟ್ ಡೇಗೆ ಇಡುವಂಥದ್ದು. ಆಗ ನಿಮ್ಗೆ ಏನಾಗ್ತದೆ, ಎಲ್ಲವೂ ಕೂಡ ಮರ್ತೋದಾಗೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಯಾವುದೇ ರೀತಿಯ ಪ್ಲಾನ್ ಇಲ್ಲದೆ ನೀವು ಓದ್ತಾ ಇದ್ದೀರಿ. ಹಾಗೆ ಮೊಬೈಲ್ ಡಿಸ್ಟ್ರಾಕ್ಷನ್ಸ್, ಅಂದ್ರೆ ಮೊಬೈಲ್ ಅನ್ನು ಸ್ವಲ್ಪ ಜಾಸ್ತಿ ನೀವು ಯೂಸ್ ಮಾಡ್ಕೊಂಡಿರ್ತೀರಿ ಓದುವ ಟೈಮಲ್ಲಿ. ಯಾವುದಾದ್ರು ಇನ್ಸ್ಟಾಗ್ರಾಮ್ ಇದು ಮೆಸೇಜ್ ಬಂದಿರ್ಬೋದು, ಫೇಸ್ಬುಕ್ ಇದು ಮೆಸೇಜ್ ಬಂದಿರ್ಬೋದು. ಆಗ ನೀವೇನ್ ಮಾಡುವಂಥದ್ದು, ಅದನ್ನು ನೋಡ್ಕೊಂಡು ಓದುದು, ಅದನ್ನು ನೋಡ್ಕೊಂಡು ಓದುದು. ಹಾಗೇನಾಗ್ತದೆ, ನಿಮ್ಮ ಮೈಂಡ್ ಅಲ್ಲಿ ಅದು ಕರೆಕ್ಟ್ ಆಗಿ ಆ ಕ್ವಶನ್ಸ್ಗೆ ಆ ಆನ್ಸರ್ ಏನಾಗಿರುವುದಿಲ್ಲ, ಮೈಂಡ್ ಅಲ್ಲಿ ಸೆಟ್ ಆಗಿರುವುದಿಲ್ಲ. ಸೊ ಸೇಮ್ ಮಿಸ್ಟೇಕ್ ಮಾಡಿದ್ರೆ, ಎಂಡಿಗೆ ನಾನು ಹೇಳುದು ಮಕ್ಕಳೇ, ಸೇಮ್ ಮಿಸ್ಟೇಕ್ ಮಾಡಿದ್ರೆ ಸೇಮ್ ರಿಸಲ್ಟ್. ನೆಕ್ಸ್ಟ್, ಹೌ ಟು ಸ್ಕೋರ್ 90+. ಇನ್ನೊಂದು ಕ್ವಶನ್ ನಿಮ್ಮದು. ನಾವು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು. ಹೇಗೆ 90+ ಸ್ಕೋರ್ ಮಾಡ್ಬೋದು ಅಂತ. ವಿದ್ಯಾರ್ಥಿಗಳೇ, ನಾನು ಇದನ್ನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ಫಸ್ಟ್, ಇಂಪಾರ್ಟೆಂಟ್ ಚಾಪ್ಟರ್ಸ್ ಅನ್ನು ಫೋಕಸ್ ಮಾಡಿ. ಡೋಂಟ್ ಟ್ರೈ ಫುಲ್ ಸಿಲೆಬಸ್. ಫುಲ್ ಸಿಲೆಬಸ್ ಅನ್ನು ಓದಬೇಡಿ. ಯಾವ ಟಾಪಿಕ್ಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಮಾತ್ರ ನೀವೇನ್ ಮಾಡಬೇಕು, ಇನ್ನಿರುವ ದಿನಗಳಲ್ಲಿ ನೀವು ನೋಡುವಂಥದ್ದು. ಸೆಕೆಂಡ್, ರೈಟಿಂಗ್ ಪ್ರಾಕ್ಟೀಸ್ ಡೈಲಿ. ನೀವು ಓದಿದ್ದನ್ನು ನೀವೇನ್ ಮಾಡಬೇಕು, ಒಂದ್ಸಲ ಆದ್ರೂ ಬರಿಬೇಕು ಮಕ್ಕಳೇ. ಎಕ್ಸಾಮಿಗೆ ಹೇಗೆ ಬರೀತೀರಾ ಆ ಕ್ವಶನ್ಸ್ ಅನ್ನು, ಅದೇ ಮೆಥಡ್ ಅಲ್ಲಿ ಬರಿಬೇಕು. ಫಾರ್ ಎಕ್ಸಾಂಪಲ್, ಬಿಸ್ನೆಸ್ ಸ್ಟಡಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಸ್ಟಾಟಿಸ್ಟಿಕ್ಸ್ ಆಗಿರ್ಬೋದು, ಯಾವುದೇ ಟಾಪಿಕ್ ನೀವು ತಕ್ಕೊಳ್ಳಿ, ನೀವು ಎಕ್ಸಾಮ್ ಅಲ್ಲಿ ಆ ಕ್ವಶನ್ಗೆ ಹೇಗೆ ಆನ್ಸರ್ ಮಾಡ್ತೀರಿ ಅದೇ ಮೆಥಡ್ ಅನ್ನು ನೀವೇನ್ ಮಾಡುವಾಗ, ಪ್ರಾಕ್ಟೀಸ್ ಮಾಡುವಾಗ ಕೂಡ ಬರೆಯುವಂಥದ್ದು. ಅಟ್ ಲೀಸ್ಟ್ 2 ಆನ್ಸರ್ ಅನ್ನಾದ್ರೂ ದಿನಕ್ಕೆ ನೀವೇನ್ ಮಾಡಬೇಕು, ಅದೇ ಪ್ಯಾಟರ್ನ್ ಅಲ್ಲಿ ಬರುವಂಥದ್ದು. ಥರ್ಡ್ ಏನು, ಪ್ರೀವಿಯಸ್ ಇಯರ್ ಕ್ವಶನ್ಸ್, ರಿಪೀಟೆಡ್ ಕ್ವಶನ್ಸ್ ಗಳೇ ಬರುವ ಕಾರಣ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಅನ್ನು ನೀವೇನ್ ಮಾಡಬೇಕು, ಫಾಲೋ ಅಪ್ ಮಾಡಬೇಕು. ಹಾಗೆ ಪ್ರೆಸೆಂಟೇಶನ್, ನೀವು ಥಿಯರಿ ಪೇಪರ್ ಬರೆಯುವುದಂತಿದ್ರೆ ನೀವು ಸೈಡ್ ಪಾಯಿಂಟ್ಗೆ ಅಂಡರ್ಲೈನ್ ಹಾಕಬೇಕು, ನೀಟಾಗಿ 2 ಸೆಂಟೆನ್ಸ್ ಅದರ ಅಂಡರ್ ಅಲ್ಲಿ ಬರಿಬೇಕು. ಕರೆಕ್ಟಾ? ಇಂಟ್ರೊಡಕ್ಷನ್ಸ್ ಬರಿಬೇಕು, ಅನಂತರ ಡೆಫಿನೇಷನ್ಸ್ ಬರಿಬೇಕು, ದೆನ್ ಕಾನ್ಸೆಪ್ಟ್, ದೆನ್ ಕನ್ಕ್ಲೂಷನ್, ಈ ರೀತಿ ಬರೆಯುವಂಥದ್ದು. ಹಾಗೆ ಅಕೌಂಟೆನ್ಸಿ ಸ್ಟಾಟಿಸ್ಟಿಕ್ಸ್ ಅಂತ ಆದ್ರೆ ನೀಟಾಗಿ ಪ್ರಾಕ್ಟಿಕಲ್ ಪೇಪರ್ಸ್ ಗಳನ್ನು ಬರೆಯುವಂಥದ್ದು. ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಉಂಟು ಅದನ್ನೇ ನಾವೇನ್ ಮಾಡುವಂಥದ್ದು, ಫಾಲೋ ಅಪ್ ಮಾಡುವಂಥದ್ದು. ಲಾಸ್ಟ್ ಒನ್ ಈಸ್ ಮಕ್ಕಳೇ ರಿವಿಷನ್ ಮಾಡುವಂಥದ್ದು. ವಿದೌಟ್ ರಿವಿಷನ್ ಅಂತ ಹೇಳಿದ್ರೆ
ಇಟ್ ಈಸ್ 100% ಫೋರ್ಗೆಟ್ ಅಂತ ಹೇಳ್ಬೋದು. ರಿವಿಷನ್ ಮಾಡದೇ ಇರುವಂಥದ್ದು. ನೀವೇನ್ ಮಾಡುವಂಥದ್ದು, ಡೈಲಿ ನೀವು ಇವತ್ತು ಓದಿದ್ದನ್ನು ನಾಳೆ ಹೊಸ ಕಾನ್ಸೆಪ್ಟ್ ಹೋಗುವ ಮುಂಚೆ ಏನ್ ಮಾಡಬೇಕು, ಅದನ್ನು ಓದ್ಬಿಟ್ಟೆ, ಅದನ್ನು ರೀಕಾಲ್ ಮಾಡಿಬಿಟ್ಟೆ ನೀವೇನ್ ಮಾಡಬೇಕು, ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗುವಂಥದ್ದು. ಸೊ ಫೈನಲಿ ನಾನು ಏನು ಹೇಳುವಂಥದ್ದು, ಸ್ಮಾಲ್ ಇಂಪ್ರೂವ್ಮೆಂಟ್ ಬಟ್ ಬಿಗ್ ಮಾರ್ಕ್ಸ್ 100% ಅಂತ ಹೇಳುವಂಥದ್ದು. ನೆಕ್ಸ್ಟ್ ಫೈನಲ್ ರಿಯಾಲಿಟಿ ಅಂದ್ರೆ ಏನು, ಫೈನಲ್ ಟ್ರೂತ್ ಹೇಳ್ಬೇಕಂತ ಹೇಳಿದ್ರೆ, ಇಂಪ್ರೂವ್ಮೆಂಟ್ ಎಕ್ಸಾಮ್ ಈಸಿಯಾ ಟಫ್? ನೀವೇ ಆನ್ಸರ್ ಮಾಡಿ ನೋಡೋಣ. ನೀವು ಪ್ರಿಪೇರ್ ಆಗಿದ್ರೆ ಆ ಎಕ್ಸಾಮು ನಿಮ್ಗೆ ಏನಾಗ್ತದೆ, ಈಸಿ ಆಗಿರ್ತದೆ. ನೀವು ಪ್ರಿಪರೇಷನ್ ಇಲ್ಲದೆ ಹೋಗಿದ್ರೆ ಆ ಎಕ್ಸಾಮ್ ಏನಾಗ್ಬೋದು, ಟಫ್ ಆಗಿರ್ತದೆ. ನೀವು ಪ್ರಿಪೇರ್ ಹೇಗೆ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಎಕ್ಸಾಮ್ ಟಫ್ ಆರ್ ಈಸಿ ಅದು ಮ್ಯಾಟರ್ ಅಲ್ಲ, ನೀವು ಎಕ್ಸಾಮ್ಗೆ ಹೇಗೆ ಪ್ರಿಪರೇಷನ್ ಮಾಡಿದ್ದೀರಿ ಅದು ವೆರಿ ಇಂಪಾರ್ಟೆಂಟ್. ಸ್ಮಾರ್ಟ್ ಸ್ಟಡಿ ಮಾಡಿದ್ರೆ ಈಸಿಯಾಗಿ ಎಕ್ಸಾಮ್ ಬರಿಬಹುದು, ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಏನಾಗ್ಬೋದು, ಟಫ್ ಆಗ್ತದೆ. ಸೊ ಇಫ್ ಯು ವಾಂಟ್ ಮೋರ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಸ್ಟ್ರಾಟಜೀಸ್, ವಿದ್ಯಾರ್ಥಿಗಳೇ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫಾರ್ ಡೈಲಿ ಎಕ್ಸಾಮ್ ವಿಡಿಯೋಸ್. ಆಲ್ ದಿ ಬೆಸ್ಟ್. ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ ಮೋರ್ ಮಾರ್ಕ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡಲಿಕ್ಕೆ ನಿಮಗೆ ಬಯಸ್ತೇನೆ. ಥ್ಯಾಂಕ್ ಯು.